ಈ ಚಿಕ್ಕಮ್ಮ ಒಬ್ಬ ಸಾಮಾನ್ಯ ಹೆಂಗಸಲ್ಲ, ಹಳ್ಳಿಯ ಹೆಂಗಸಲ್ಲ. ಆಕೆ ಯಾರು? ಸಾಕ್ಷಾತ್ ದೇವಿ ಎಂಬ ನಂಬಿಕೆ ಬರಬೇಕಾದ್ರೆ ಸುಮ್ಮನೆ ಅಂತ ಪುರುಷೋತ್ತಮ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಗಮನಾರ್ಹವಾದಂಥ ವಿಷಯವೆಂದ್ರೆ, ಎಡಬಿಡದೆ ಅವರೊಂದಿಗೆ ವಾಸಿಸುತ್ತಲೇ ದೊಡ್ಡವನಾದಂತೆ ಅವನ ವಿಶ್ವಾಸ ಮತ್ತಷ್ಟು ದೃಢವಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇಲಿನ ಘಟನೆ ನಡೆದು 35ಕ್ಕೂ ಹೆಚ್ಚು ವರ್ಷಗಳ ಮೇಲೆ 1920ನೇ ಇಸ್ವಿಯಲ್ಲಿ ಶ್ರೀಮಾತೆಯವರು ಕೊನೆಯ ಬಾರಿಗೆ ಜಯರಾಮ್ ಬಾಟಿಯಿಂದ ಕಲ್ಕತ್ತೆಗೆ ಹೊರಡಲಿದ್ದರು. ಅವರನ್ನ ಬೀಳ್ಕೊಡಲು ಆ ದಿನ ಬೆಳಗ್ಗೆ 11 ಗಂಟೆಗೆ ಶಿವರಾಮ ಕಾಮಾರ ಪುಕರದಿಂದ ಬಂದವನೇ ಅವರಿಗೆ ಪ್ರಣಾಮ ಸಲ್ಲಿಸಿ, ಅಮ್ಮ, ನಾನಿಂದು ಇಲ್ಲೇ ಇರುತ್ತೇನೆ, ಕಾಮಾರ ಪುಕರಕ್ಕೆ ಹೋಗುವುದಿಲ್ಲ. ಅಲ್ಲಿ ರಘುವೀರನ ಪೂಜೆ, ನೈವೇದ್ಯ, ಶಯನ ಎಲ್ಲವನ್ನ ಮುಗಿಸಿಯೇ ಬಂದಿದ್ದೇನೆ. ಇನ್ನು ನಾನಲ್ಲಿಗೆ ನಾಳೆ ಹೋದರೆ ಸಾಕು ಎಂದು ಅವರ ಅನುಮತಿ ಬೇಡಿದ. ಆದರೆ ಇದು ಶ್ರೀಮಾತೆಯವರಿಗೆ ಇಷ್ಟವಾಗದೆ, ಅದೆಲ್ಲ ಸರಿಯಲ್ಲಪ್ಪ, ವಿಧಿ ಪ್ರಕಾರ ದೇವರಿಗೆ ಸಂಧ್ಯಾಕಾಲದಲ್ಲಿ ಮಾಡಬೇಕಾದ ಉಪಚಾರಗಳನ್ನು ಮಾಡಲೇಬೇಕು. ನೀನು ಸಂಜೆ ಒಳಗೆ ಹಿಂದಿರುಗಿ ಹೋಗಿಬಿಡು. ರಘುವೀರನ ಸೇವೆಗೆ ಲೋಪ ಬರುವಂತಾಗಬಾರದು ಎಂದರು. ಬಳಿಕ ವರದ ಬ್ರಹ್ಮಚಾರಿಗಳನ್ನು ಕರೆದು ಆತನಿಗಾಗಿ ಒಂದಿಷ್ಟು ಹಣ್ಣು ತರಕಾರಿಯನ್ನು ಕಟ್ಟಿಕೊಡುವಂತೆ ಹೇಳಿದರಲ್ಲದೆ, ಅಪರಾಹ್ನ 3 ಗಂಟೆಗೆ ಅವರನ್ನ ಪುನಃ ಕರೆದು ಆ ತರಕಾರಿಯ ಗಂಟನ್ನು ಹೊತ್ತುಕೊಂಡು ಹೋಗಿ ಶಿವರಾಮನನ್ನ ಆಮೋದರ ನದಿಯವರೆಗೆ ಬೀಳ್ಕೊಟ್ಟು ಬರುವಂತೆ ತಿಳಿಸಿದರು. ಶಿವರಾಮು ಅರೆ ಮನಸ್ಸಿನಿಂದಲೇ ಬ್ರಹ್ಮಚಾರಿಗಳ ಜೊತೆಯಲ್ಲಿ ಕಾಮಾರ ಪುಕ್ಕರಕ್ಕೆಂದು ಹೊರಟ. ಆದರೆ ಸ್ವಲ್ಪ ದೂರ ಹೋದವನು ದಿಕ್ಕು ಬದಲಿಸಿಬಿಟ್ಟ. ಸೀದಾ ಮರಳಿ ಬಂದು ಶ್ರೀಮಾತೆಯವರ ಪಾದಗಳ ಮೇಲೆ ತೆರೆಗಿಟ್ಟು ಆಡತೊಡಗಿದ. ಇವಾಗೂ ಸಹ ಕಾಮಾರ ಪುಕ್ಕರದಲ್ಲಿ ಶಿವರಾಮನ ವಂಶಸ್ಥರೇ ದೇವಸ್ಥಾನ ಅಲ್ಲಿ ಪೂಜೆ ಮಾಡೋದು ಅಂತ ಮನೆ ಹೇಳ್ತಾ ಇದ್ರು. ಹಾಗಾಗಿ ನೋಡಿ, ರಾಮಕೃಷ್ಣರ ನಂತರ ಹೆಸರೇನು ರಾಮ್ಲಾಲ, ಅವ್ರ ನಂತರ ಶಿವರಾಮ ಅಂದ್ರೆ ರಾಮಕೃಷ್ಣ ವಂಶಸ್ಥರ ಇವತ್ತು ಆ ಕಾಮರ ಪುಕರದಲ್ಲಿ ರಘುವೀರ. ಯಾಕಂದ್ರೆ ರಘುವೀರ ರಾಮಕೃಷ್ಣನ ಮನೆ ದೇವರು, ಪ್ರತಿಯೊಬ್ಬರಿಗೂ ಮನೆ ದೇವರಿದೆ. ಹಾಗಾಗಿ ಕೊನೆ 1920 ಬಹಳ ಮುಖ್ಯವಾದ ಇಸ್ವಿ. ಯಾಕಂದ್ರೆ ಶ್ರೀಮಾತೆಯವರು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ಮಹಾಸಮಾಧಿ ಆಗುವಂತ ಇಸ್ವಿ 1920. ಸರಿಸುಮಾರು 1853ನೇ ಇಸ್ವಿಯಿಂದ 1920ನೇ ಇಸ್ವಿವರೆಗೂ ಶ್ರೀಮಾತೆಯವರು ಬದುಕಿರ್ತಾರೆ. ಇಸ್ವಿಯಲ್ಲಿ ಶ್ರೀಮಾತೆಯವರು ಕೊನೆಯ ಬಾರಿಗೆ ಜಯರಾಮ್ ಬಾಟಿಯಿಂದ ಅವರು ಕಲ್ಕತ್ತೆಗೆ ಹೊರಡುತ್ತಾರೆ. ತಮ್ಮ ದೇಹವನ್ನ ಕಲ್ಕತ್ತಲ್ಲಿ ತ್ಯಾಗ ಮಾಡ್ತಾರೆ, ಅಲ್ಲೇ ಅದನ್ನ ದಹನ ಮಾಡ್ತಾರೆ. ಅದು ಬೇರೆ ವಿಷಯ. ಜಯರಾಮ್ ಬಾಟಿಯಿಂದ ಕೊನೆಯ ಟೈಮಿಗೆ ಶ್ರೀಮಾತೆಯವರು ಕಲ್ಕತ್ತೆಗೆ ಹೊರಡ್ತಾರೆ. ಅವರನ್ನ ಬೀಳ್ಕೊಡಲು ಅದೇ ದಿನ ಬೆಳಗ್ಗೆ 11 ಗಂಟೆಗೆ ಯಾರು ಶಿವರಾಮ ಕಾಮಾರ ಪುಕರ, ರಾಮಕೃಷ್ಣರು ಹುಟ್ಟೂರು ಯಾವುದು ಕಾಮಾರ ಪುಕರದಿಂದ ಬರ್ತಾನೆ. ಬಂದವನೇ ಅವರಿಗೆ ಪ್ರಣಾಮ ಸಲ್ಲಿಸಿ, ಅಮ್ಮ, ನಾನು ಇವತ್ತು ಇಲ್ಲೇ ಇರ್ತೇನೆ ಅಂತ ಅವನು ತುಂಬಾ ಬೇಡ್ಕೊಳ್ತಾನೆ. ಆದ್ರೆ ಶ್ರೀಮಾತೆ ಹೇಳ್ತಾರೆ, ಇಲ್ಲಪ್ಪ, ನೀನು ವಿಧಿ ಪ್ರಕಾರ ಸಂಧ್ಯಾಕಾಲದಲ್ಲಿ ದೇವರಿಗೆ ಉಪಚಾರಗಳನ್ನು ಮಾಡಲೇಬೇಕು, ನೀನು ಖಂಡಿತವಾಗೂ ಹೋಗು ಅಂತ ಅವ್ರಿಗೆ ಹೇಳಿ ಕಳಿಸ್ತಾರೆ. ಆದರೂ ಮನಸ್ಸು ತಡೆಯಲ್ಲ. ಮತ್ತೆ ಆಮೇಲೆ ಕೆಲವು ತರಕಾರಿ ಗಂಟೆಗಳನ್ನ ವರದ ಬ್ರಹ್ಮಚಾರಿಗಳಿಗೆ ಕೊಟ್ಟು ಕಳಿಸ್ತಾರೆ. ನೀನು ಜೊತೆಗೂ ಬಿಟ್ಬರಪ್ಪ. ಆಮೋದರ ನದಿ, ಶ್ರೀಮಾತೆಯವರ ಜಯರಾಮ್ ಬಾಟಿಯಲ್ಲಿ ಇವತ್ತಿಗೂ ಸಹ ಆಮೋದರ ನದಿ ಇದೆ. ಅದಕ್ಕೆ ಹಾಡಲ್ಲಿ ಬರುತ್ತೆ, ಆಮೋದರ ನದಿ ಆಮೋದರ ನದಿ ತೀರದಿ ಕಾಣುವ ಜಯರಾಮ್ ಬಟ್ಟಿ ಒಳಗೆ, ಆಮೋದರ ನದಿ ತೀರದಿ ಕಾಣುವ ಜಯರಾಮ್ ಬಟ್ಟಿಯೊಳಗೆ, ಜಯರಾಮ್ ಬಟ್ಟಿಯೊಳಗೆ. ಜಗದಿ ಸಂತೆಯೊಳಲೆಯುವ ಮನುಜ ನಿಲ್ಲೋ ಒಂದು ಕ್ಷಣ, ತಾಯಿಯ ನೆನೆಯಲು ಬಂದಿದೆ ಶುಭ ದಿನ, ತಾಯಿಯ ನೆನೆಯಲು ಬಂದಿದೆ ಶುಭ ದಿನ. ಆಡೋ ತುಂಬಿ ಮನ, ಆಡೋ ತುಂಬಿ ಮನ. ಮಕ್ಕಳು ಮರೆತರು ತಾಯಿಯು ಮರೆವಳೆ, ಮಕ್ಕಳು ಮರೆತರು ತಾಯಿಯು ಮರೆವಳೆ. ಎನ್ನಯ ಶಿಶುಗಳನ್ನು ಮಣ್ಣಿನೊಳಾಡುವ ನಮ್ಮನು ಹೇತಲು, ಮಣ್ಣಿನೊಳಾಡುವ ನಮ್ಮನು ಹೇತಲು. ಚಾಚಿಹ ಕೈ ನೋಡು ತಾಯಿಯ, ಚಾಚಿಹ ಕೈ ನೋಡು. ಹಾಗೆ ಶ್ರೀಮಾತೆಯವರು ಅವರ ಜಯರಾಮ್ ಬಾಟಿಯ ಮನೆ ಹತ್ರನೇ ಆಮೋದರ ನದಿ ಹರಿತದೆ. ಆ ಆಮೋದರ ನದಿವರೆಗೂ ಬೀಳ್ಕೊಟ್ಟು ಶಿವರಾಮು ದಿಕ್ಕು